ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಸುಮಾರು ದಿನ ಆದಮೇಲೆ ಈ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ಒಂದು ವ್ಲಾಗಲ್ಲಿ ನೀವು ಆಲ್ಮೋಸ್ಟ್ ಒಂದು ವಾರದ ವಿಷಯವನ್ನು ನೀವು ನೋಡಬಹುದು. ಸಣ್ಣ ಸಣ್ಣ ಕ್ಲಿಪ್ಸ್ಗಳನ್ನೆಲ್ಲ ಹಾಕಿ ಜೋಡಿಸಿ ಈ ಒಂದು ವಿಡಿಯೋ ಮಾಡಿದ್ದೇನೆ. ಆ್ಯಕ್ಚುಲಿ ನಾನು ಹಾಸ್ಪಿಟ್ಲಿಗೆ ಹೊರಟಿದ್ದೇನೆ. ಏನೋ ಈ ಬೇಸಿಗೆಗಾಲನೋ ಅಥವಾ ಏನಾದರೂ ನಮ್ಮ ದೇಹದಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಇದ್ದೇ ಇರುತ್ತಲ್ವ, ಏನೋ ಸ್ವಲ್ಪ ಹುಷಾರಿಲ್ಲ, ಆರಾಮಿಲ್ಲ ಅಂತ ಹೇಳೋದಕ್ಕಿಂತ, ಯಾವಾಗಲೂ ಅದೇ ಹೇಳೋದಕ್ಕಿಂತ ಒಮ್ಮೆ ಹೋಗಿ ಎಲ್ಲ ಟೆಸ್ಟ್ ಮಾಡ್ಕೊಂಡು ಬರುವ ಅಂತ ಹೇಳಿ ಹೊರಟಿದ್ದಾನೆ. ಆರುಷ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ಹಾಗಾಗಿ ಅವನು ಮನೆಯಲ್ಲೇ ಇರ್ತಾನೆ. ನಾನು ಒಬ್ಬಳೇ ಹೋಗ್ತಾ ಇದ್ದಾನೆ. ಧೀರಜ್ ಜೊತೆಗೆ ನನ್ನ ಪಪ್ಪ ಇರ್ತಾರೆ ಆರುಷ್ ಜೊತೆಗೆ. ನೋಡಬೇಕು ಇಷ್ಟು ಹೊತ್ತು, ಅಂದರೆ ಎಷ್ಟಂದ್ರೂ ಹಾಸ್ಪಿಟ್ಲಿಗೆಲ್ಲ ಹೋಗುವಾಗ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತಲ್ವ. ಇಷ್ಟು ಹೊತ್ತು ಅವನನ್ನು ಬಿಟ್ಟಿರೋದು ನಾನು ಇದೇ ಫಸ್ಟ್ ಟೈಮ್ ಅಂತ ಹೇಳಬೇಕು. ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಫೀಲಿಂಗ್ಸಲ್ಲೇ ಹೊರಟಿದ್ದಾನೆ. ನಮ್ಮ ಆರುಷ್ ಹೇಗಿರ್ತಾನೋ ಏನೋ ಒಂಥರ ಯೋಚನೆ. ಯಾಕಂದರೆ ಅವನ ಜೊತೆನೇ ನಾನು ಇಡೀ ದಿನ ಇರೋದರಿಂದ. ಇಲ್ಲಿ ಅವರು ಡ್ರೈ ಫ್ರೂಟ್ಸ್ ತಿಂತಾ ಇದ್ದಾರೆ ಅಪ್ಪನ ಜೊತೆ ಇರುವಾಗ ಮಕ್ಕಳದ್ದು ವೇನೇ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಜೊತೆ ಇರುವಾಗ ಸ್ವಲ್ಪ ಜಾಗ್ರತೆಯಾಗಿ ಎಲ್ಲ ನೋಡ್ಕೊಳ್ತೇವೆ. ಅಪ್ಪನ ಜೊತೆ ಇರುವಾಗ ಅದೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೆಸ್ಸಿ, ಅಷ್ಟು ಫೈಟ್ ಇರಬಹುದು, ಅದು ಇದು ಅಂತ ಹೇಳಿ ತುಂಬ ಡಿಫ್ರೆಂಟ್ ಆದಂತಹ ಒಂದು ರೂಟೀನ್ ಇರುತ್ತೆ ಅವ್ರದ್ದು. ಸೊ ತುಂಬ ಎಂಜಾಯ್ ಮಾಡಬಹುದು ಅಂತ ಅಂದ್ಕೊಂಡಿದ್ದಾನೆ. ಅವನನ್ನು ಹಾಗೆ ಮನೆಯಲ್ಲಿ ಬಿಟ್ಟು ಅದಾದಮೇಲೆ ನಾನು ಹಾಸ್ಪಿಟ್ಲಿಗೆ ಹೊರಟೆ. ಏನಿಲ್ಲ, ಜಾಸ್ತಿ ತೊಂದರೆ ಏನಿಲ್ಲ. ಸಾಧ್ಯ ಆದಷ್ಟು ನೀರು ಕುಡಿ, 3 ಲೀಟರ್ ನೀರು ಕುಡಿ, ಹಾಗೆ ಸ್ವಲ್ಪ ಫುಡ್ನ ಬಗ್ಗೆ ಕೂಡ ಜಾಗ್ರತೆ ಮಾಡು ಅಂತ ಹೇಳಿದರು ಅಷ್ಟೇ. ಆವಾಗ ಟೆಸ್ಟ್ ಎಲ್ಲ ಮಾಡ್ತಾಯಿದ್ರೆ ಒಳ್ಳೇದಲ್ವ. ವಿಶೇಷ ಏನಂದರೆ, ನಾನು ಹೋಗಿ ಬರುವವರೆಗೆ ನಮ್ಮ ಆರುಷಿದ್ದು ಊಟ ಕೂಡ ಆಗಿತ್ತು. ಒಂದು ಆಲ್ಮೋಸ್ಟ್ ಆ ಟೈಮಲ್ಲಿ ಏನೆಲ್ಲ ಕೆಲಸ ಆಗಬೇಕು ಅದೆಲ್ಲ ಆಗಿತ್ತು. ಆದರೆ ನನ್ನನ್ನು ಒಂದು ಸಲ ಕೂಡ ಕೇಳಲಿಲ್ಲ ಅಂತೆ. ನನಗೆ ಇದು ಸ್ವಲ್ಪ ಸರ್ಪ್ರೈಸಿಂಗ್, ಶಾಕಿಂಗ್ ಆಗೇ ಇತ್ತು. ಅವ್ನು ಮಾತ್ರ ತುಂಬಾ ಎಂಜಾಯ್ ಮಾಡಿದ. ಇನ್ನೊಂದು ದಿನ ನಮಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಟಿದ್ದೇವೆ. ಇಲ್ಲಿ 3 ಜನ ಕೂಡ ಚೆನ್ನಾಗಿ ರೆಡಿಯಾಗಿ ಹೊರಟಿದ್ದೇವೆ. ನಮ್ಮ ಆರುಷ್ ಮಾತ್ರ ಉಲ್ಟಾ ಕನ್ನಡಕ ಹಾಕಿ ಪಾಶ್ ಆಗಿ ಹೀಗೆ ಕುತ್ಕೊಂಡಿದ್ದಾನೆ. ಇದ್ರದ್ದು ಕಂಪ್ಲೀಟ್ ವ್ಲಾಗ್ ಇದೆ ಅನಿಸುತ್ತೆ. ನಾನು ಅದರದ್ದು ಸಾಧ್ಯ ಆದರೆ ಸ್ವಲ್ಪ ದಿನ ಆದಮೇಲೆ ಅಪ್ಲೋಡ್ ಮಾಡ್ತೇನೆ ಟೈಮ್ ತೊಗೊಂಡು. ಇವಾಗ ಈ ಬೇಸಿಗೆ ಅದು ಇದು ಎಲ್ಲ ಕೆಲಸ ಸ್ವಲ್ಪ ಜಾಸ್ತಿ, ಹಾಗಾಗಿ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋಸ್ ಹಾಕೋದು ಕೂಡ ಸ್ವಲ್ಪ ಕಷ್ಟನೇ ಆಗ್ತಿದೆ. ನಮ್ಮ ಆರುಷ್ ಅಪರೂಪಕ್ಕೆ ಸರಿ ಹಾಕ್ತಾನೆ ಕನ್ನಡಕ, ಇಲ್ಲದಿದ್ದರೆ ಯಾವಾಗಲೂ ಹೀಗೆ ಇರುತ್ತೆ. ಇದು ನಮ್ಮ ಆರುಷಿದ್ದು ಫೀಡಿಂಗ್ ಚೇರ್, ನೀವು ನೋಡಿಯೇ ಇರಬಹುದು ತುಂಬ ಸಲ. ಅದನ್ನು ನಾವು ಪ್ಯಾಕ್ ಮಾಡಿ ಇಡ್ತಾ ಇದ್ದೇವೆ, ಒಂದು ಸೈಡಿಗೆ ಇಡ್ತಾ ಇದ್ದೇವೆ. ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ, ಇವಾಗ ಕೂಡ ಯೂಸ್ ಆಗುತ್ತೆ. ಆದರೆ ನಮ್ಮ ಆರುಷಿದ್ದು ಸ್ವಲ್ಪ ಸರ್ಕಸ್ ಎಲ್ಲ ಜಾಸ್ತಿ ಅಲ್ಲ, ಹಾಗಾಗಿ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತಿದೆ. ಸುಮಾರು ದಿನದಿಂದ ತೆಗೆದಿಡಬೇಕಾ, ಹಾಗೆ ಅವನಿಗೆ ಕೊಡಬೇಕಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ. ಇವತ್ತು ತೆಗೆದಿಡುವ ಅಂತ ಡಿಸೈಡ್ ಆದ್ವಿ. ಆ್ಯಕ್ಚುಲಿ ಅದನ್ನು ಫೋಲ್ಡ್ ಮಾಡಿ ಕೂಡ ಲಾಕ್ ಮಾಡಿ ಇಡಬಹುದು, ಆದರೆ ಇವಾಗ ಅವನಿಗೆ ಅದನ್ನು ಎಳೆಯುವಷ್ಟು ಸ್ಟ್ರೆಂತ್ ಇದೆ, ಹಾಗಾಗಿ ಎಳೆದು ಮೇಲೆ ಹಾಕ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಬಿಡಿಸಿ ಇಟ್ಟರೆ ಅದರ ಮೇಲೆ ಹತ್ತಿ ನಿಲ್ಲೋದು, ಅದನ್ನು ನಿಂತುಕೊಂಡು ಅದನ್ನು ಶೇಕ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದ. ಸೊ ರಿಸ್ಕ್ ಬೇಡ, ಒಂದು ವೇಳೆ ಬಿದ್ದರೆ ಅಂತ ಹೇಳಿ ನಾವು ತೆಗೆದಿಡ್ತಾ ಇದ್ದೇವೆ. ಇಲ್ಲದಿದ್ದರೆ ನಾರ್ಮಲಾಗಿ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ಇದು. ಅವರ ಪ್ರಕಾರ ಮಕ್ಕಳು 25 kg ಆಗುವವರೆಗೆ ಕೂಡ ಅದರಲ್ಲಿ ಕೂತ್ಕೊಳ್ಬಹುದು. ಆದರೆ ಅದಕ್ಕೆ ಒಂದು ಸರ್ಟಿಫಿಕೇಟ್ ಸಿಗುತ್ತಲ್ವ, ಅದರ ಪ್ರಕಾರ 15 kg ಆಗುವವರೆಗೆ ಮಕ್ಕಳು ಆರಾಮಾಗಿ ಅದನ್ನು ಯೂಸ್ ಮಾಡಬಹುದು. ಆದರೆ ಬೇರೆ ಎಲ್ಲ ಥರ ಸರ್ಕಸ್ ಎಲ್ಲ ಮಾಡುವಾಗ ನಾವು ಸ್ವಲ್ಪ ಕೇರ್ ತೊಗೊಳ್ಬೇಕಾಗ್ತದಲ್ವ, ಅದಕ್ಕೋಸ್ಕರ ಮಾತ್ರ ತೆಗೆದಿಡ್ತಾ ಇದ್ದೇವೆ. ಇದನ್ನು ಅವನಿಗೆ 6 ತಿಂಗಳಿರುವಾಗ ತೊಗೊಂಡದಲ್ವ, ಇವಾಗ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಇದೆ. ಇನ್ನು ಜೂನ್ 1ಕ್ಕೆ ಅವನಿಗೆ 2 ವರ್ಷ ಆಗುತ್ತೆ. ಸೊ 1.5 ವರ್ಷ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾನೆ. ಅದಕ್ಕೆ ಪೇ ಮಾಡಿದ್ದು ಮನಿ ನೀಟಾಗಿ ರಿಟರ್ನ್ ಬಂದಿದೆ ಅಂತ ಹೇಳಬೇಕು. ಏನು ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾನೆ. ಅವನು ಇನ್ನೂ ಸ್ವಲ್ಪ ಆರಾಮಾಗಿದ್ದಿದ್ರೆ ಇನ್ನೂ ಒಂದು ಸ್ವಲ್ಪ ಸಮಯ ಯೂಸ್ ಮಾಡಬಹುದಿತ್ತು. ಆದರೆ ಸರ್ಕಸ್ ಸ್ವಲ್ಪ ಕಿತಾಪತಿ ಎಲ್ಲ ಜಾಸ್ತಿ ಇರೋದ್ರಿಂದ ತೆಗೆದಿಡ್ತಾ ಇದ್ದಾನೆ. ಚೆನ್ನಾಗಿ ಪ್ಯಾಕ್ ಮಾಡಿ ಕವರೆಲ್ಲ ಹಾಕಿ ತೆಗೆದಿಟ್ರೆ ಸೇಫ್ ಆಗಿರುತ್ತಲ್ವ, ಅದಕ್ಕೋಸ್ಕರ ಸಪ್ರೇಟಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀಟಾಗಿ ಕವರ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ದಾವೆ. ಇದೊಂದು ನಾನು ಪೇರೆಂಟಿಂಗ್ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಒಂದು ಬಾತ್ ಟಬ್ ಇದ್ದು, ಅದು ಸಣ್ಣ ಇರುವಾಗ ಯೂಸ್ ಮಾಡುವಂತಹ ಒಂದು ಪಾರ್ಟ್ ಇದೆ, ಅದನ್ನು ಕೂಡ ತೆಗೆದಿದ್ದೆ. ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ದೇನೆ. ಒಂದು ಸ್ವಲ್ಪ ಚಾನ್ಸ್ ಸಿಕ್ಕಿದರೆ, ಈ ಥರ ಏನಾದರೂ ಚೇರ್ ಎಲ್ಲ ಸಿಕ್ಕಿದರೆ ಅದರ ಮೇಲೆ ಹತ್ತಿ ಕಬೋರ್ಡ್ ಎಲ್ಲ ಓಪನ್ ಮಾಡಿ ಅವನಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ತಾನೆ. 1-2 ವರ್ಷ 1.5 ವರ್ಷ ಆದಮೇಲೆ ಮತ್ತು ಒಂದು 3-4 ವರ್ಷದವರೆಗೆ ಹೀಗೆ ಇರುತ್ತಲ್ವ ಮಕ್ಕಳದ್ದು ನಾಟಿನೆಸ್ ಎಲ್ಲ. ತುಂಬ ಅಮ್ಮಂದ್ರಿಗೆ ರಿಲೇಟ್ ಮಾಡಬಹುದು ಇದನ್ನು. ಹಾಗೆ ಒಂದು ದೊಡ್ಡದೊಂದು ಪ್ಲಾಸ್ಟಿಕ್ ಕವರಲ್ಲಿ ಏನಾದರೂ ಚಿಕ್ಕ ಪುಟ್ಟ ಪ್ಲಾಸ್ಟಿಕ್ ಕವರ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಬಿಡ್ತೇವೆ. ಯಾವಾಗ
ಕಾದರೂ ಫ್ಯೂಚರಿಗೆ ಯೂಸ್ ಆಗಬಹುದು ಅಂತ ಹೇಳಿ. ಈ ಥರ ಬಿಸಿಲಿಗೆ ನನ್ನ ಹೇರ್ ನೋಡುವಾಗ ನನಗೆ ಖುಷಿ ಆಗುತ್ತೆ. ಅದು ನ್ಯಾಚುರಲ್ ಕಲರ್, ಆ್ಯಕ್ಚುಲಿ ಕಲರಿಂಗ್ ಮಾಡಿದಲ್ಲ, ಸ್ವಲ್ಪ ಬ್ರೌನಿಷ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸಿಲ್ಕಿ ಹೇರ್ ಇರೋದ್ರಿಂದ ಆ ಕಲರ್ ತುಂಬ ಸೂಟ್ ಆಗುತ್ತೆ. ಸೊ ಇದು ಒಂದು ಗಂಟೆ ಆಗಿತ್ತು ನಮಗೆ ಕ್ಲೀನ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಇಡುವಾಗ. ಅದಾದಮೇಲೆ ನಮ್ಮ ಆರುಷ್ಗೆ ಒಂದು ದಿನ ವ್ಯಾಕ್ಸಿನೇಷನ್ ಇತ್ತು. ಸೊ ವ್ಯಾಕ್ಸಿನೇಷನಿಗೆ ಹೋಗೋದಕ್ಕೆ ಇಲ್ಲಿ ರೆಡಿ ಆಗ್ತಾ ಇದ್ದಾವೆ. ನಮ್ಮ ಆರುಷ್ಗೆ ಎಲ್ಲಿಗಾದರೂ ಹೋಗುವಾಗ ನಾನು ಒಂದು ಪಾಯಿಂಟ್ ಮೇಯ್ನಾಗಿ ನೋಡೋದೇನೆಂದರೆ ಹೊಟ್ಟೆ ತುಂಬ ಫುಡ್. ಸೊ ಹೋಗುವಾಗ ಬೆಳಗಿನ ತಿಂಡಿ ಎಲ್ಲ ಆಗಿತ್ತು, ಅಂದರೆ ನಾರ್ಮಲಾಗಿ ತಿಂಡಿ ಊಟ ಎಲ್ಲ ಆದಮೇಲೆ ಕೂಡ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಥರ ಮನೆಯಲ್ಲೇ ಕೊಟ್ಟು ಕರ್ಕೊಂಡು ಹೋಗ್ತೇನೆ. ಸ್ಪೆಷಲಾಗಿ ನಾವು ಡಾಕ್ಟರ್ಸ್ ಹತ್ರ ಎಲ್ಲ ಹೋಗುವಾಗ ನಾವು ಮನೆಯಲ್ಲೇ ಸ್ವಲ್ಪ ಕೊಟ್ಟು ಜೊತೆಗೆ ಬೇಕಾದರೆ ಸ್ವಲ್ಪ ಪ್ಯಾಕ್ ಮಾಡಿ ಕೊಂಡೋಗೋದೇ ತುಂಬ ಒಳ್ಳೆಯದಂತ ಹೇಳ್ಬೋದು. ಕೆಲವೊಂದು ಸಲ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರೆ ಕೂಡ ಆನ್ ಟೈಮ್ ಆಗದೇ ಹೋಗಬಹುದು. ಅದಕ್ಕೋಸ್ಕರ ತಿಂಡಿ, ನೀರು ಇದನ್ನೆಲ್ಲ ಮಕ್ಕಳಿಗೆ ಹೋಗುವಾಗ ಕ್ಯಾರಿ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ನಾನು ಅದನ್ನೇ ಫಾಲೋ ಮಾಡ್ತೇನೆ ಯಾವಾಗಲೂ. ಪ್ರತಿ ಸಲ ಅವನಿಗೆ ಹೋಗುವಾಗ ಡ್ರೈ ಫ್ರೂಟ್ಸ್ ಆಗಿರಬಹುದು, ಮಖಾನ, ಫ್ರೂಟ್ಸ್ ಏನನ್ನಾದರೂ ಸ್ವಲ್ಪ ಪ್ಯಾಕ್ ಮಾಡಿ ಹಿಡ್ಕೊಂಡು ಹೋಗ್ತೇನೆ. ಇಲ್ಲಿ ಅವನಿಗೆ ಡ್ರೈ ಫ್ರೂಟ್ಸನ್ನೇ ತಿನ್ನೋದಕ್ಕೆ ಸ್ವಲ್ಪ ಕೊಟ್ಟಿದ್ದೆ. ಅಂದರೆ ಅವನಿಗೆ ಅದನ್ನು ಚೆನ್ನಾಗಿ ಜಗ್ದು ತಿನ್ನೋದಕ್ಕೆ ಏನು ಸಾಧ್ಯ ಆಗುತ್ತೆ ಅದನ್ನು, ಇಲ್ಲದಿದ್ದರೆ ಬೇರೆ ಏನಾದರೂ ತಿಂಡಿ ಸ್ವಲ್ಪ ಕೊಟ್ಟು ಕುತ್ಕೊಳ್ಳಿಸಿದರೆ ಅವನೇ ಕೂತ್ಕೊಳ್ತಾನೆ ಆರಾಮಾಗಿ. ಆ್ಯಕ್ಚುಲಿ ಅಲ್ಲಿ ಸೆಲ್ಫಿ ಕ್ಯಾಮರಾ ಆನ್ ಇಟ್ಟಿದ್ದೆ, ಹಾಗೆ ಈ ಕ್ಯಾಮರಾನೇ ನೋಡಿಕೊಂಡು ಕೂತ್ಕೊಂಡಿದ್ದ. ಸ್ಟೋರಿ ಬುಕ್ಸ್ ಎಲ್ಲ ತುಂಬ ತೊಗೊಳೋದಿದೆ ಅಲ್ವಾ, ಅದನ್ನು ಅಲ್ಲಲ್ಲಿ ಕೆಲವೊಂದು ಸಲ ಓದಿ ಎಲ್ಲ ಹಾಕಿಡ್ತಾನೆ. ನಾವೇ ಕೆಲವೊಮ್ಮೆ ತೆಗೆದಿಡಬೇಕಾಗ್ತದೆ. ಇಲ್ಲಿ ಪಾಪ ಕೂಡ ಅದೇ ಮಾಡ್ತಾ ಇದ್ದಾರೆ, ಬುಕ್ಸ್ ಎಲ್ಲ ಅರೇಂಜ್ ಮಾಡಿ ತೆಗೆದಿಡ್ತಾ ಇದ್ದಾರೆ. ನಾವು ಮನೆಯಲ್ಲಿ ಏನು ಮಾಡ್ತೇವೆ ಅದನ್ನು ನೋಡಿ ಮಕ್ಕಳು ಕೂಡ ಕಲಿತಾರಲ್ವ, ಅಷ್ಟೇ ಸಿಂಪಲ್ ಆದಂತಹ ಪಾಯಿಂಟ್. ನಮ್ಮ ನೇಚರನ್ನು ನೋಡಿ ಅವರು ಕಲಿಯೋದಷ್ಟೇ. ನಾವಿನ್ನೂ ಹೊರಡಬೇಕು, ಆಲ್ಮೋಸ್ಟ್ ಟೈಮ್ ಆಗಿದೆ. ಸಾಕ್ಸ್ ಸ್ವಲ್ಪ ಅವನೇ ಕಾಲನ್ನು ಎತ್ತಿ ಒಂದು ಸ್ವಲ್ಪ ಹಾಕೋದಕ್ಕೆ ಪ್ರಯತ್ನ ಪಡ್ತಾನೆ ಅಷ್ಟೇ, ಕಂಪ್ಲೀಟಾಗಿ ಸಾಕ್ಸ್ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ. ಈ ಥರ ಹೋಗುವಾಗ ಒಂದು ವೇಳೆ ನಾನೇ ಹಾಕ್ತೇನೆ ಅಂತ ಹೇಳಿದರೆ ಅವನು ಸ್ವಲ್ಪ ನಾವು ಟೈಮ್ ಇನ್ನೂ ವೇಸ್ಟ್ ಮಾಡಬೇಕಾಗ್ತದೆ. ಮಕ್ಕಳಿಗೆ ಏನಂದರೆ ಅವರೇನಾದರೂ ನಾನು ಹಾಕ್ತೇನೆ ಅಂತ ಕೇಳಿದಾಗ ನಾವು ಕೊಡಲಿಲ್ಲ ಅಂದರೆ ಬೇಜಾರಾಗುತ್ತೆ. ಇವತ್ತೇನು ಲಕ್ಕಿಲಿ ಅವನೇನು ಹೇಳಲಿಲ್ಲ, ಹಾಗೆ ಆರಾಮಾಗಿ ನಾನೇ ಸಾಕ್ಸನ್ನು ಹಾಕ್ತಾ ಇದ್ದೇನೆ. ಅಂದರೆ ನಾವು ಕೆಲವೊಂದು ಆ್ಯಕ್ಟಿವಿಟೀಸ್ ಥರ ಅವರಿಗೆ ಮಾಡಿಸ್ತೇವಲ್ವ, ಸಾಕ್ಸ್ ಹಾಕು, ಶೂ ಹಾಕು, ಚಪ್ಪಲ್ ಹಾಕು, ಅದನ್ನೆಲ್ಲ ಅವರಿಗೆ ಯಾವಾಗ ಹಾಕಬೇಕು ಯಾವಾಗ ಹಾಕಬಾರ್ದು, ನಾನು ಎಷ್ಟು ಟೈಮ್ ತೊಗೊಳ್ತೇನೆ ಇದೆಲ್ಲ ಹಾಕೋದಕ್ಕೆ ಅಂತ ಏನೂ ಐಡಿಯಾ ಇರೋದಿಲ್ಲ. ಸಿಂಪಲಾಗಿ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರ್ತದೆ, ಇಂಟ್ರೆಸ್ಟ್ ಮತ್ತು ಅದು ಮೂಡ್ ಕೂಡ ಅಂತ ಹೇಳಬಹುದು. ಇಲ್ಲಿ ನಾನು ಅವನಿಗೆ ಸಾಕ್ಸನ್ನು ಹಾಕ್ತಾ ಇದ್ದೇನೆ. ಇದಾದಮೇಲೆ ನಾವಿನ್ನು ಇವಾಗ ಅವನಿಗೆ ಆಲ್ಮೋಸ್ಟ್ ಗೊತ್ತಿದೆ ವ್ಯಾಕ್ಸಿನೇಷನಿಗೆ, ಅಂದರೆ ಡಾಕ್ಟರ್ ಹತ್ರ ಹೋಗುವಾಗ ಅವನಿಗೆ ವ್ಯಾಕ್ಸಿನೇಷನಿಗೆ ಹೋಗೋದು ಜೊತೆಗೆ ನೋವು ಮಾಡ್ತಾರೆ ಅಂತ ಹೇಳಿ. ಆದರೂ ಮನೆಯಿಂದ ಹೊರಡುವಾಗೆಲ್ಲ ಅಳೋದು ಚೀರೋದೆಲ್ಲ ಏನೂ ಇಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ದೊಡ್ಡವನಾಗಿದ್ದಾನಲ್ವ. ಹಾಗಾಗಿ ಮಳೆ ಬಂದರೆ ಇಲ್ಲಿ ಸ್ವಲ್ಪ ನೀರು ನಿಲ್ತದೆ. ಸೊ ಅದರ ಮೇಲೆ ಕಾಲು ಇಡಬೇಡ ಅಂತ ಹೇಳಿದರೆ ನೀರು ಮೇಲೆ ಕಾಲು ಇಡ್ತಾ ಹೋಗ್ತಾ ಇದ್ದಾನೆ. ಬೇಡ, ಬೇಕು, ಇಡಬೇಡ ಅಷ್ಟು ಕೇಳುವಷ್ಟು ಪೇಷನ್ಸ್ ಇಲ್ಲ. ಏನೋ ಒಂದು ಹೇಳಿದ್ದಾರೆ ಅದನ್ನು ನಾನು ಮಾಡಬೇಕು ಅಂತ ಹೇಳಿ ಹಾಗೆ ಮಾಡೋದಕ್ಕೆ ಹೋಗ್ತಾನೆ. ಶೂ ಕೂಡ ಲಕ್ಕಿಲಿ ನಾನೇ ಹಾಕಿದೆ, ಹಾಗೆ ಈ ಕೆಲಸ ಕೂಡ ಫಾಸ್ಟಾಗಿ ಆಯಿತು. ಧೀರಜ್ ಹೆಚ್ಚಾಗಿ ಸ್ಟೆಪ್ಸಲ್ಲೇ ಹೋಗೋದು ಬರೋದೆಲ್ಲ ಮಾಡ್ತಾರೆ. ನಾವು ಜಾಸ್ತಿ ಲಿಫ್ಟೇ ಯೂಸ್ ಮಾಡ್ತೇವೆ, ನಾನು ಮತ್ತು ಆರುಷ್ ನನ್ನ ಹಿಡ್ಕೊಂಡು ಸ್ಟೆಪ್ಸಲ್ಲಿ ಹೋದರೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಎಲ್ಲಿಗಾದರೂ ಹೋಗುವಾಗ ಇದನ್ನೆಲ್ಲ ಅವಾಯ್ಡ್ ಮಾಡೋದೇ ಒಳ್ಳೆಯದಂತ ನನ್ನದೊಂದು ಫೀಲಿಂಗ್. ನಾವಿವತ್ತು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಆರುಷ್ಗೆ 4 ವೀಲರಿಗಿಂತ 2 ವೀಲರೇ ತುಂಬ ಇಷ್ಟ ಜಾಸ್ತಿ. ಅಂದರೆ ಅವನಿಗೆ ಹೊರಗಡೆ ಎಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ 2 ವೀಲರೇ ಅವನಿಗೆ ಇಷ್ಟ ಇವತ್ತು ಕೂಡ. ಹಾಗಾಗಿ ನಾವು ಸ್ಕೂಟಿಯಲ್ಲೇ ಹೋಗ್ತಾ ಇದ್ದೇವೆ. ಹೋಗುವಾಗ ಕಣ್ಣಿಗೆಲ್ಲ ಡಸ್ಟ್ ಬೀಳಬಾರ್ದು ಅಥವಾ ಬಿಸಿಲಿದೆ ಹಾಗೆ ಹೀಗೆ ಎಲ್ಲ ನೋಡಿಕೊಂಡು ನಾವು ಸ್ವಲ್ಪ ಕೇರ್ ತೊಗೊಳ್ತೇವಲ್ವ. ಸೊ ಅವನಿಗೆ ಕೂಡ ಒಂದು ಕನ್ನಡಕ ರೀಸೆಂಟಾಗಿ ತೊಗೊಂಡಿದ್ದು, ಅದನ್ನು ಎಲ್ಲಿಗೆ ಹೋಗುವಾಗ ಕೂಡ ಅವನು ಕ್ಯಾರಿ ಮಾಡಿಕೊಂಡೇ ಇರ್ತಾನೆ. ಕ್ಯಾಮರಾ ಜಸ್ಟ್ ಆ ಕಡೆ ಕ್ಯಾಪ್ಚರ್ ಮಾಡೋದಕ್ಕೆ ತಿರುಗಿಸಿದ ಮಾತ್ರ ಅವನು ಪ್ರಾಪರಾಗಿ ಕನ್ನಡಕವನ್ನು ಹಾಕಿದ್ದ. ಸೊ ಒಂದು ಇಂಪಾರ್ಟೆಂಟ್ ಕ್ಲಿಪ್ ಮಿಸ್ ಆದಾಗ ಆಯಿತು ಇವತ್ತು. ತುಂಬಾ ಚೆನ್ನಾಗಿ ಹಾಕಿದ್ದು, ಸ್ವಲ್ಪ ಓರೆ ಆಗಿತ್ತಷ್ಟೇ.
ಆನ್ ಟೈಮ್ ರೀಚ್ ಆಗಿದ್ವಿ. ಆನ್ ಟೈಮ್ ನಮಗೆ ಅಪಾಯಿಂಟ್ಮೆಂಟ್ ಕೂಡ ಸಿಕ್ತು. ನಮ್ಮ ಆರುಷ್ ಜಾಸ್ತಿ ಏನೂ ಅಳಲ್ಲ, ಆದರೆ ಇವಾಗ ಅವಾಗಲೇ ಹೇಳಿದ ಹಾಗೆ ಗೊತ್ತಾಗುತ್ತಲ್ಲೋ, ಒಂದೆರಡು ನಿಮಿಷ ಮುಂಚೆನೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಂದರೆ ಆ ಬೆಡ್ಡಲ್ಲೆಲ್ಲ ಮಲಗಿಸುವಾಗ. ಮತ್ತು ಒಂದೆರಡು ನಿಮಿಷದಲ್ಲಿ ಹಾಗೆ ಸಮಾಧಾನ ಆಗೋಗ್ಬಿಡ್ತಾನೆ, ಅಳ್ತಾ ಕೂತ್ಕೊಳ್ಳೋದಿಲ್ಲ. ಈ ಒಂದು ಎಲೆಕ್ಟ್ರಾಲ್ ಜ್ಯೂಸ್ ಡಾಕ್ಟ್ರು ಯಾವಾಗಲೂ ಇವನಿಗೆ ಕೊಡ್ತಾರೆ. ಅವನು ಅಲ್ಲೆಲ್ಲ ನೋಡ್ತಾನಲ್ವ, ಸಿರಪ್ ಅದೆಲ್ಲ ಬಾಟಲ್ಸ್ ಎಲ್ಲ ನೋಡಿ ಜ್ಯೂಸ್ ಅಂತ ಹೇಳ್ತಾ ಇರ್ತಾನೆ. ಹಾಗಾಗಿ ಒಂದು ಎಲೆಕ್ಟ್ರಾಲ್ ಕೊಟ್ಟಿರ್ತಾರೆ. ನಾವೊಂದು 10-15 ನಿಮಿಷ ಅಲ್ಲೇ ಕೂತ್ಕೊಂಡು ಮತ್ತೆ ಹೊರಟು ಬರ್ತೇವಲ್ವ, ಆ ಗ್ಯಾಪಲ್ಲಿ ಸ್ವಲ್ಪ ಜ್ಯೂಸ್ ಕೂಡ ಕುಡಿತಾ ಇದ್ದ. ಅವನಿಗೆ ಕೂಡ ಸ್ವಲ್ಪ ರಿಫ್ರೆಶಿಂಗ್ ಆಗಿ ಫೀಲ್ ಆಯಿತು ಅನಿಸುತ್ತೆ. ಇದು ಕ್ಯಾಪ್ಚರ್ ಮಾಡಿದ ಆಫ್ಟರ್ ವ್ಯಾಕ್ಸಿನೇಷನ್ ಅಲ್ಲೇ ಹಾಸ್ಪಿಟ್ಲಲ್ಲಿ. ಹಾಗೆ ಜಾಸ್ತಿ ಹೊತ್ತೇನೋ ಆ ನೋವನ್ನು ಮನಸ್ಸಲ್ಲೇ ಇಟ್ಕೊಳ್ಳೋದಿಲ್ಲ, ಹೊರಗಡೆ ಬಂದುಬಿಡ್ತಾನೆ. ನಾನು ಬೀಟ್ರೂಟ್ ಹಲ್ವಾ ಮಾಡಿದ್ದೆ, ಅದನ್ನು ಇಟ್ಕೊಂಡು ನಮಗೆ ಫೀಡ್ ಮಾಡೋದಕ್ಕೆ ಬರ್ತಾನೆ. ನಮಗೆ ಬೇಡ ಬೇಡ ಅಂತ ಹೇಳಿದ್ರು ಕೊಡ್ತಾ ಇರ್ತಾನೆ. ಜಾಸ್ತಿ ತಿನ್ನೋದಕ್ಕೆ ಕೂಡ ಆಗೋದಿಲ್ಲ ಅಲ್ವಾ, ಅವನು ತಿನ್ನೋದಿಲ್ಲ. ಅದು ಕೂಡ ಈ ಬೀಟ್ರೂಟ್ ಹಲ್ವಾ ಅಲ್ವಾ, ಕಲರ್ ಕೂಡ ಜಾಸ್ತಿ ಎತ್ತು ಕಾಣುತ್ತೆ. ಎಷ್ಟು ಒರೆಸಿದ್ರು ಕ್ಲೀನ್ ಮಾಡಿದರೂ ಹೋಗೋದಿಲ್ಲ, ಆದರೆ ಕೇಳೋದಿಲ್ಲ. ಹಾಗೆ ಹಿಡ್ಕೊಂಡು ಎಲ್ಲರಿಗೂ ಕೊಡ್ತಾ ಇರ್ತಾನೆ. ಅವನು ಕೂಡ ಸ್ವಲ್ಪ ತಿಂತಾನೆ ಅಷ್ಟೇ. ಸ್ವೀಟ್ಸ್ ಎಲ್ಲ ತುಂಬ ಜಾಸ್ತಿ ಇಷ್ಟ ಅಂತ ಇಲ್ಲ ಅವನಿಗೆ, ತಿಂತಾನೆ ಆದರೆ ಸ್ವಲ್ಪ. ಬಾಲ್ಕನಿಯಲ್ಲೇ ಬಸಳೆ ಸೊಪ್ಪನ್ನು ನೆಟ್ಟಿದ್ದೆ ಅಲ್ವಾ, ಅದಕ್ಕೆ ಒಂದು ಸಪೋರ್ಟಿಗೆ ಅಂತ ಹೇಳಿ ಕೋಲನ್ನು ತೊಗೊಂಡು ಬಂದು ಇಟ್ಟಿದ್ದೆ. ಇದು 2 ದಿನ ಆಗಿತ್ತು ಕೋಲಿಟ್ಟು, ಅದಕ್ಕೆ ಸಪೋರ್ಟಾಗಿ ಯೂಸ್ ಮಾಡಿಕೊಂಡು ಬಸಳೆ ಗಿಡ ಇನ್ನೂ ಅಷ್ಟು ಉದ್ದ ಬೆಳೆದಿದೆ. ತುಂಬಾ ಚೆನ್ನಾಗಿ ಬೆಳೀತಿದೆ. ನೋಡ್ತಿದ್ರೇ ಖುಷಿ ಆಗ್ತಿದೆ. ನಾವೇ ಬೆಳೆಸಿದ್ದು ಈ ಥರ ತರಕಾರಿ ಎಲ್ಲ ಬೆಳೆದ್ರೆ ತುಂಬ ಖುಷಿ ಆಗುತ್ತಲ್ವ. ಇದಾದಮೇಲೆ ನಮ್ಮ ಆರುಷಿದ್ದು ಸ್ವಲ್ಪ ಸರ್ಕಸ್ ನಡೀತಾ ಇದೆ. ಅದೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೆಸ್ಸಿ ಮಾಡ್ತಾ ಇದ್ದಾನೆ. ಕೆಲವೊಂದು ಸಲ ಒಂದು ಪಾಯಿಂಟ್ ಹೇಳೋದಂದರೆ, ಅಮ್ಮಂದ್ರಾಗಿರಬಹುದು, ಮಗುವಿದಾಗಿರಬಹುದು, ರೂಟೀನ್ ಅವರು ಬೆಳೀತಾ ಇದ್ದ ಹಾಗೆ ಚೇಂಜ್ ಆಗ್ತಾ ಹೋಗ್ತದೆ. ಕೆಲವೊಂದು ರೂಟೀನನ್ನು ಅವರೇ ಚೇಂಜ್ ಮಾಡ್ಕೊಳ್ತಾರೆ, ಕೆಲವೊಂದು ರೂಟೀನನ್ನು ನಾವು ಹೇಳಿಕೊಡ್ಬೇಕಾಗ್ತದೆ. ಹಾಗೆ ನಮಗೆ ಕೂಡ ಹೊಸ ರೂಟೀನನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಸೊ ಆ ಒಂದು ಟ್ರಾನ್ಸಿಷನ್ನಲ್ಲಿ ಇದ್ದೇನೆ ನಾನು. ಟು ಬಿ ಹಾನೆಸ್ಟ್, ಕಮಿಂಗ್ ಟು ದಿ ಪಾಯಿಂಟ್, ಬ್ರೆಸ್ಟ್ ಫೀಡಿಂಗ್ ಆದಷ್ಟು ಕಡಿಮೆ ಮಾಡಬೇಕು ಇನ್ನು ಅಂತ ಹೇಳಿ ಡಿಸೈಡ್ ಮಾಡಿದ್ದೇನೆ. ಹಾಗಾಗಿ ಈ ಟ್ರಾನ್ಸಿಷನಲ್ಲಿ ಮಕ್ಕಳು ಬೇರೆ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ. ಅದು ಹೇಗಿರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಕ್ಷಣ ಇದ್ದಾಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ತುಂಬ ಮೆಸ್ಸಿ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಆವಾಗಲೇ ಒಂದು ಬಟ್ಟೆ ಹಾಕಿದ್ದೆ, ಅದನ್ನು ಹಾಳು ಮಾಡ್ಕೊಂಡಿದ್ದಾನೆ ಏನೋ, ಅದರ ಮೇಲೆ ಎಲ್ಲ ಸುರ್ಕೊಂಡು. ಹಾಗೆ ಇಲ್ಲಿ ನಾನು ಮತ್ತೆ ಬಟ್ಟೆ ಪ್ಯಾಂಟ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾನೆ. ಮಕ್ಕಳಿಗೆ ತುಂಬ ಕಿರಿಕಿರಿ ಆದಾಗ ಅಥವಾ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದಾಗ ಕೆಲವೊಂದು ಸಲ ನಾವು ಈ ಟಿ ವಿ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಈ ಥರ ಎಲ್ಲ ಪ್ಲೇ ಮಾಡಿದರೆ ಅವರು ಸ್ವಲ್ಪ ಆರಾಮಾಗಿ ಇರ್ತಾರಂತ ಹೇಳಬಹುದು. ಯಾರಾದರೂ ಮನೆಯಲ್ಲಿ ಇದ್ದರೆ ಚೆನ್ನಾಗಿ ಆಡೋದಕ್ಕೆ, ನೋಡ್ಕೊಳ್ಳೋದಕ್ಕೆ, ನಮಗೆ ಸುಸ್ತಾಗದಾಗ ಸ್ವಲ್ಪ ಅಟ್ಲೀಸ್ಟ್ ನೋಡ್ಕೊಳ್ಳೋದಕ್ಕೆ ಇದ್ದರೆ ಆರಾಮಾಗಿ ಫೀಲ್ ಆಗುತ್ತೆ. ಆದರೆ ನಾವೇ ಒಬ್ಬರೇ ನೋಡ್ಕೊಳ್ಳುವಾಗ ನಮಗೆ ಸ್ವಲ್ಪ ಸುಸ್ತಾಗುತ್ತಲ್ವ, ಆವಾಗ ಅಂಥದ್ದೇನಾದರೂ ವಸ್ತುಗಳನ್ನು ನಾವು ಯೂಸ್ ಮಾಡಬಹುದು. ಇಲ್ಲಿ ನಾನು ಅವನಿಗೇನೋ ಟಿ ವಿಯಲ್ಲಿ ಹಾಕಿದ್ದೆ, ಅದನ್ನು ನೋಡ್ತಾ ಇದ್ದಾನೆ. ಹಾಗೆ ನಾನು ನನ್ನ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೇನೆ. ಪ್ರತಿಯೊಂದು ವಿಷಯ ಅಥವಾ ಪ್ರತಿಯೊಂದು ಟ್ರಾನ್ಸಿಷನ್ ಆ ಸ್ಟೇಜಲ್ಲಿ ನಮಗೆ ಸ್ವಲ್ಪ ಕಷ್ಟ ಅಂತಲೇ ಅನ್ನಿಸ್ಬಹುದು. ಒಂದು ಸ್ವಲ್ಪ ವರ್ಷ ದಿನ ಆದಮೇಲೆ ನಮಗೆ ಅದನ್ನು ನೋಡಿದರೆ ಕೇಳಿದರೆ ಸ್ವಲ್ಪ ಸಿಲ್ಲಿ ಅಂತ ಅನ್ನಿಸ್ತದೆ. ಇವಾಗ ನಾನು ಆ ಒಂದು ಸ್ಥಿತಿಯಲ್ಲಿ ಇದ್ದೇನೆ. ಅಂದರೆ ಏನೋ ಒಂದು ಟ್ರಾನ್ಸಿಷನ್ ಕಲಿಸ್ತಾ ಇದ್ದೇನೆ. ನಾನು ಕೂಡ ಆ ಒಂದು ಅಭ್ಯಾಸವನ್ನು ನನ್ನಲ್ಲಿ ನಾನು ಅಳವಡಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಅಂತಲೇ ಅನ್ನಿಸ್ತಾ ಇದೆ. ನಮ್ಮ ಆರುಷ್ ಕೂಡ ಹಾಗೆ ಮಾಡ್ತಾ ಇದ್ದಾನೆ. ತುಂಬ ತೀರ ಕಿರಿಕಿರಿ ಅಂತ ಅಲ್ಲದಿದ್ರೂ ಒಂದು ಸ್ವಲ್ಪ ಚೇಂಜಸ್ ಇದ್ದೇ ಇದೆ. ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಒಂದು ಕ್ಷಣದಲ್ಲಿ ಆ್ಯಪಲ್ ಕೇಳಿದರೆ ಒಂದು ಕ್ಷಣದಲ್ಲಿ ಆರೆಂಜ್ ಕೇಳ್ತಾನೆ. ಅದು ಮತ್ತೆ ಎರಡೂ ಬೇಡ, ಮತ್ತೆ ಏನಾದರೂ ಹಿಡ್ಕೊಂಡು ಆಟ ಆಡ್ತಾ ಇರ್ತಾನೆ. ಈ ಥರ ಎಲ್ಲ ನಡೀತಾ ಇದೆ. ಇದು ಒಂದು ಸ್ವಲ್ಪ ದಿನ ಇದ್ದೇ ಇರುತ್ತೆ, ನನಗೆ ಕೂಡ ಗೊತ್ತುಂಟು. ಹಾಗಾಗಿ ಸೆಟ್ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಆ್ಯಪಲ್ ಕೇಳಿದ್ದ, ಫಸ್ಟಿಗೆ ಆ್ಯಕ್ಚುಲಿ ಆರೆಂಜ್ ಕೇಳಿದ್ದ. ಆರೆಂಜ್ ಮತ್ತು ಬೇಡ, ಅದು ಹುಳಿ ಇದೆ ಅಂತ ಹೇಳಿ ನನಗೆ ಆ್ಯಪಲ್ ಬೇಕು ಅಂತ ಕೇಳಿದ. ಆ್ಯಪಲ್ ಕೊಟ್ಟೆ, ಅದನ್ನು 1-2 ಪೀಸ್ ತಿಂದು ಹಾಗೆ ಅಲ್ಲಿ ಬಿಟ್ಟು ಇಲ್ಲಿ ಇಷ್ಟು ಟಾಯ್ಸನ್ನು ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ, ಆಟ ಆಡ್ತಾ ಕೂತ್ಕೊಂಡಿದ್ದಾನೆ. ಮೆಸ್ಸಿ ಮಾಡ್ತಾರೆ, ತುಂಬ ಮೆಸ್ಸಿ ಮಾಡ್ತಾನೆ.
ಏನೋ ಒಂಥರ ಅವನಿಗೆ ಕೂಡ ರೂಟೀನ್ ಚೇಂಜ್ ಆಗ್ತಾ ಇರೋದು ಗೊತ್ತಾಗ್ತಿದೆಯಲ್ವ. ಸೊ ಸ್ವಲ್ಪ ಇರಿಟೇಷನ್ ಇದ್ದೇ ಇರುತ್ತೆ ಅವನಿಗೆ ಕೂಡ. ಅದನ್ನು ಕಾಮಾಗಿ ಹ್ಯಾಂಡಲ್ ಮಾಡಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನಮಗೆಲ್ಲ ಗೊತ್ತುಂಟು ಪೇರೆಂಟಿಂಗಲ್ಲಿ ಒಂದು ಕೀ ಅಂದರೆ ಪೇಷನ್ಸ್, ತಾಳ್ಮೆ ಇರಬೇಕು ಅಷ್ಟೇ. ಕೆಲವೊಂದು ಸಲ ನಮಗೆ ಇರೋದಿಲ್ಲ, ನಮಗೆ ಬೇರೆ ಬೇರೆ ಮ್ಯಾಟರ್ ಆಗುತ್ತೆ ಅಲ್ವ ವಿಷಯಗಳು, ಅದನ್ನೆಲ್ಲ ಕನ್ಸಿಡರ್ ಮಾಡುವಾಗ ಕೆಲವೊಂದು ಸಲ ಪೇಷನ್ಸ್, ಈ ತಾಳ್ಮೆ ಕಡಿಮೆ ಆಗುತ್ತೆ. ಆದ್ರೂ ಆದಷ್ಟು ನನ್ನ ಬೆಸ್ಟನ್ನು ಕೊಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತೇನೆ. ಇಲ್ಲಿ ಹೊರಗಡೆ ಕೂಡ ಬಂದು ಸ್ವಲ್ಪ ಆಟ ಆಡೋದಕ್ಕೆ ಅವನಿಗೆ ಫ್ರೀಯಾಗಿ ಬಿಟ್ಟಿರ್ತೇನೆ. ಇವತ್ತು ಸ್ವಲ್ಪ ಮಳೆ ಬರುವ ಹಾಗೆ ಕಾಣ್ತಾ ಇತ್ತು. ಮೋಡ, ಸ್ವಲ್ಪ ತಣ್ಣಗೆ ಗಾಳಿ ಎಲ್ಲ ಬೀಸ್ತಿತ್ತು. ಆ್ಯಕ್ಚುಲಿ ಒಂದು ದಿನ ಬಿಸಿಲಿದ್ರೆ ಮತ್ತು ಇನ್ನೊಂದು ದಿನ ಮೋಡದ ಥರ ಹೀಗೆ ಇರ್ತಿತ್ತು. ಇದಾದಮೇಲೆ ಒಂದಿನ ಮಳೆ ಬರುವ ಹಾಗೆ ಕಾಣ್ತಾ ಇದೆ. ಈ ಬಸಳೆ ಸೊಪ್ಪನ್ನು ನನಗೆ ನೋಡಿದ್ರೇ ಖುಷಿ ಆಗುತ್ತೆ. ಬೆಳಗ್ಗೆ ಎದ್ದಾಗ ಫಸ್ಟಿಗೆ ಬಂದು ನೋಡ್ತೇನೆ ಗಿಡ ಏನಾಗಿದೆ, ಹೇಗಿದೆ ಅಂತ ಹೇಳಿ. ದಿನದಲ್ಲಿ ಕೂಡ ಹಾಗೆ ಅದೆಷ್ಟು ಬಾರಿ ಹೋಗಿ ನೋಡ್ತಾ ಇರ್ತೇನೆ. ನಾವೇ ನೆಟ್ಟಿರುವಂತಹ ಗಿಡ ಎಲ್ಲ ಬೆಳೆದು ದೊಡ್ಡದಾಗ್ತಾ ಇರುವಾಗ ಆಗುವಂತಹ ಖುಷಿನೇ ಬೇರೆ ಅಲ್ವಾ. ಸೊ ಅದು ಕೂಡ ಒಂಥರ ಖುಷಿ ಕೊಡುವಂತಹ ವಿಷಯ. ಆರುಷ್ಗೆ ಬೇಕಾದಷ್ಟು ಫುಡ್, ಹಾಗೆ ಬೇಕಾದಷ್ಟು ನೀರು ಅದನ್ನೆಲ್ಲ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅಂದರೆ ಇದು ಒಂಥರ ಮೇಯ್ನ್ ವಿಷಯ ಅಲ್ವಾ. ಅವರಿಗೆ ಹೆಲ್ತಿಗೆ ಏನು ಆ ಥರ ಪ್ರಾಬ್ಲಮ್ ಆಗಬಾರ್ದು ನಾವು ಮಾಡುವಂತಹ ಚೇಂಜಸಲ್ಲಿ. ಪ್ರತಿಯೊಬ್ಬ ತಾಯಿನೂ ಮಾಡುವಂತಹ ಒಂದು ಟ್ರಾನ್ಸಿಷನ್ ಇದು. ಆದರೆ ನಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ ಆ ಸಿಚುವೇಷನಲ್ಲಿ. ಮತ್ತು ಕೊನೆಗೆ ನಮ್ಮ ಊರಲ್ಲಿ ಮಳೆ ಬಂದಿದೆ ನೋಡಿ. ನಮ್ಮ ಆರುಷ್ಗಂತೂ ತುಂಬ 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 ಖುಷಿ ಆಗ್ತಿತ್ತು. ಈ ವರ್ಷ ಅವನಿಗೆ ಕರೆಕ್ಟಾಗಿ ಗೊತ್ತಾಗ್ತಿದೆ ಮಳೆ, ರೈನ್ ಅಂತ ಹೇಳಿ. ಮೊದಲೆಲ್ಲ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಅಂದರೆ ಲಾಸ್ಟ್ ಇಯರ್. ಸೊ ತುಂಬ ಖುಷಿ ಆಗ್ತಿತ್ತು ಅವನಿಗೆ ಈ ವರ್ಷ. ಅವನು ಹಾಡು ಹೇಳೋದು, ಹೊರಗಡೆ ಹೋಗೋದು, ನೋಡೋದು ಅದನ್ನೆಲ್ಲ ಮಾಡ್ತಿದ್ದ. ತುಂಬ ಜೋರು ಗಾಳಿ, ಮಳೆ, ಗುಡುಗು, ಸಿಡಿಲು ಎಲ್ಲ ಇತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಸ್ವಲ್ಪ ಸುಲಭವಾಗಿ ತಿಂಡಿ ಮಾಡಬೇಕು, ಏನು ಜಾಸ್ತಿ ಕಷ್ಟ ಪಡಬಾರ್ದು ಅಂಥೇಳಿ ಇವತ್ತು ಸೇಮಿಯಾ ಉಪ್ಮಾ ಮಾಡ್ತಾಯಿದ್ದಾನೆ. ಸೇಮಿಯಾ ಉಪ್ಮಾ ಮಾಡಲಿ, ಅದು ಏನೇ ಮಾಡಲಿ ನಮ್ಮ ಆರುಷ್ ಆರಾಮಾಗಿ ತಿಂತಾನೆ. ತುಂಬ ಕಷ್ಟ ಅಂತೂ ಕೊಡೋದಿಲ್ಲ ಫುಡ್ ತಿನ್ನೋದಕ್ಕೆ. ಆ್ಯಕ್ಚುಲಿ ನಿಮಗೆ ಅಲ್ಲಿ ಮೇಲೆ ಇದು ಕಾಕ್ರೋಚಿಗೆ ಹಾಕುವಂಥ ಸ್ಪ್ರೇ ಕಾಣ್ತಾ ಇರಬಹುದು. ಬೇಸಿಗೆಗಾಲದಲ್ಲಿ ಅದು ಕೂಡ ತುಂಬ ದೊಡ್ಡದೊಂದು ಪ್ರಾಬ್ಲಮ್. ನಾವು ಎಷ್ಟು ಹೋಮ್ ರೆಮಿಡೀಸ್ ಟ್ರೈ ಮಾಡಿದ್ರೂ ಒಂದಲ್ಲ ಒಂದು ಕಾಕ್ರೋಚ್ ಇದ್ದೇ ಇರುತ್ತೆ. ಅದಕ್ಕೆ ಬೇಕಾಗ್ತದೆ ಅಂತ ಹೇಳಿ ಅದನ್ನೊಂದು ಕೂಡ ಒಂದು ತೊಗೊಂಡು ಬಂದಿದ್ದು ಮೇಲೇ ಇದೆ, ಯೂಸ್ ಮಾಡಲಿಲ್ಲ, ಇನ್ನು ಯೂಸ್ ಮಾಡಬೇಕು. ಒಂದೊಂದು ಇರೋದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿದರೆ ಕಡಿಮೆ ಆಗ್ತದೆ. ಹೋಮ್ ರೆಮಿಡೀಸ್ ಕೂಡ ನಾವು ಬೇರೆ ಬೇರೆ ಪ್ರಯತ್ನ ಮಾಡಬಹುದು, ಆದರೆ ಎಲ್ಲ ಟೈಮಲ್ಲಿ ಅದು ವರ್ಕ್ ಆಗ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ಕೂಡ ತುಂಬ ಪ್ರಯತ್ನ ಮಾಡ್ತೇನೆ. ನಾನು ಹೆಚ್ಚಾಗಿ ಉಪ್ಮಾ ಅಥವಾ ಏನಾದರೂ ಮಾಡುವಾಗ ತರಕಾರಿಗಳನ್ನು ಹಾಕಿರ್ತೇನೆ. ಈರುಳ್ಳಿ, ಟೊಮ್ಯಾಟೊ ಮತ್ತು ಕ್ಯಾರೆಟ್, ಬೀನ್ಸ್, ಬಟಾಣಿ, ಆಲೂಗಡ್ಡೆ ಏನಿದೆ, ಕ್ಯಾಪ್ಸಿಕಮ್, ಈ ಥರ ಅದನ್ನೆಲ್ಲ ಏನೆಲ್ಲ ಹಾಕ್ಬೋದು ಅದಕ್ಕೆ, ಜೊತೆಗೆ ಮನೇಲಿ ಏನೆಲ್ಲ ಇದೆ ಅದನ್ನು ನೋಡಿಕೊಂಡು ಹಾಕಿರ್ತೇನೆ. ಆರುಷ್ಗೆ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಗೋದಕ್ಕಿಂತ ಮುಖ್ಯ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಲ್ವ. ಚಿಕ್ಕ ವಯಸ್ಸಲ್ಲೇ ಅದನ್ನೆಲ್ಲ ಅಭ್ಯಾಸ ಮಾಡಿದರೆ ಅವ್ರಿಗೆ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸೊ ಬೆಳಗಿನ ತಿಂಡಿ ಇಲ್ಲಿ ನಾನು ಮಾಡ್ತಾ ಇದ್ದೇನೆ. ಇಷ್ಟೇ, ಇದು ನಮ್ಮದು ಒಂದು ವಾರದ್ದು ವ್ಲಾಗ್ ಅಂತ ಹೇಳಬಹುದು. ಸ್ವಲ್ಪ ಉದ್ದನೇ ಇದೆ, ಹಾಗೆ ಬೇರೆ ಬೇರೆ ಕಂಟೆಂಟನ್ನು ಜಾಯಿನ್ ಮಾಡಿ ಒಂದರಲ್ಲೇ ಹಾಕಿದ್ದು. ಇಷ್ಟೇ, ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.